ಆಜಾದ್ ಪಾರ್ಕ್ನ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ, ಇಂದು ದೇಶ ವಿದೇಶಗಳಲ್ಲಿ ಬಾಬಾ ಸಾಹೇಬರ ಹೆಸರಲ್ಲಿ ಒಂದು ಕಡೆಗೆ ಸೇರಿ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸ್ತಕ್ಕಂಥ ದುಃಖದ ದಿನ. ಜಾತಿ, ಮೇಲು ಕೀಳು, ಅಪಮಾನ, ಶೋಷಣೆ ಇದರ ವಿರುದ್ಧ ಸಿಡಿದೆದ್ದು ಇಡೀ ಜಗತ್ತು ಅವರನ್ನು ನೋಡುವ ಹಾಗೆ ಹೋರಾಟವನ್ನು ಮಾಡಿ ಕೆಳಸ್ತರದ ಜನಗಳಿಗೆ, ಶೋಷಿತ ಸಮುದಾಯಕ್ಕೆ ದಿಕ್ಕು ದೆಸೆಯನ್ನು ತೋರಿಸಿದಂಥ ಈ ದೇಶದ ಸಂವಿಧಾನ ರಚನೆಕಾರರು ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸ್ಮರಣಾರ್ಥ ನಾವೆಲ್ಲ ಸೇರಿದ್ದೇವೆ. ಬಂಧುಗಳೇ, ಇವತ್ತು ಇಡೀ ದೇಶದಲ್ಲಿ ಒಂದು ಶೋಕಾಚರಣೆ. ಅವರನ್ನ ನೆನೆಸ್ಕೊಳ್ಳದೆ ಇರ್ತಕ್ಕಂಥ ದೇಶವೇ ಇಲ್ಲ. ಇವತ್ತು ಭಾರತ ದೇಶದಲ್ಲಿ ಬಹಳ ದೊಡ್ಡ ಜೀವನ ಪರ್ಯಂತ ಹೋರಾಟ ಮಾಡಿ ಕೊನೆಯ ಗಳಿಯಲ್ಲಿ ಅಸಮಾನತೆಯ ವಿರುದ್ಧ ಸಿಡಿದೆದ್ದು ಅವರ ಅಂತಿಮ ದಿನಗಳಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಅವರು ನಮ್ಮನ್ನಗಲಿ 68 ವರ್ಷಗಳಾಗಿವೆ. ಅಂದಿಗಿಂತ ಇಂದಿನ ಅಂಬೇಡ್ಕರ್ ಅವರು ಮಹಾನ್ ಶಕ್ತಿಶಾಲಿ. ಅವರನ್ನ ಇಡೀ ಭಾರತ ದೇಶದ ಜನ ಸ್ಮರಿಸ್ಕೊಳ್ತಕ್ಕಂಥ ದಿನ ಇವತ್ತು. ಬಹುಶಃ ಪ್ರಪಂಚದಲ್ಲಿ ಎಲ್ಲರೂ ಮೆಚ್ಚಿದಂಥ ಸಂವಿಧಾನ ಕೊಟ್ಟಂಥವು, ಸಮಾನತೆಯನ್ನು ಸಾರದಂಥವು, ಸ್ವಾಭಿಮಾನದ ಹೋರಾಟವನ್ನು ಮಾಡಿ ಸ್ವಾಭಿಮಾನದ ಕೆಚ್ಚನ್ನ ಹಚ್ಚಿದ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ, ನಮ್ಮ ಸಹೋದರ ಅನಿಲ್ ಮಾತನಾಡಿದ್ರು, ಲಕ್ಷ್ಮಣ್ ಕೂಡ ಮಾತನಾಡಿದ್ರು, ಹೆಚ್ಚು ಮಾತನಾಡ್ತಕ್ಕಂಥ ಸಂದರ್ಭ ಅಲ್ಲ ಅಂತೇಳಿ ನಮ್ಮ ಸಹೋದರ ಜಿ.ಕೆ. ಬಸವರಾಜ್ ಅವರು, ಹರಿಯಪ್ಪ ಮಾಸ್ಟರು ಮತ್ತು ಎಲ್ಲ ಗೆಳೆಯರು, ಹರೀಶ್ ಬಂದಿದ್ದಾರೆ, ಅಣ್ಣಯ್ಯ ಬಂದಿದ್ದಾರೆ, ರಮೇಶ್ ವಕೀಲರಿದ್ದಾರೆ, ಶ್ರೀನಿವಾಸ್ ಇದ್ದಾರೆ, ಹಾಗೆ ನಮ್ಮ ರೇವಣ್ಣ ಇದ್ದಾರೆ, ನಮ್ಮ ಅಣ್ಣಪ್ಪ ಬಂದಿದ್ದಾರೆ, ಸಹೋದರಿಯರಿದ್ದಾರೆ, ಭಾಳ ಜನ ನಮ್ಮ ಸಂಘಟನೆ ರಮೇಶ್ ವಕೀಲರಿದ್ದಾರೆ, ಭಾಳ ಜನ ಪ್ರಮುಖರೆಲ್ಲ ಬಂದಿದ್ದೀವಿ. ಈ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಸದಾ ಇರಲಿ ಅಂತ ಹೇಳಿ ನಾವು ಪ್ರತಿ ವರ್ಷ ಈ ಪಟ್ಟಣದ ಮುಖ್ಯ ಬೀದಿಯಲ್ಲಿ ಮೆರವಣಿಗೆ ಬರ್ತಾ ಇತ್ತು. ಆದರೆ ಈ ಬಾರಿ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡದ ಕಾರಣಕ್ಕಾಗಿ ಇಲ್ಲಿ ಮಾಡ್ತಕ್ಕಂಥದ್ದು ಆಗಿದೆ. ವಿಶೇಷವಾಗಿ ಈ ಒಂದು ಸರ್ಕಲ್ನಲ್ಲಿ ನಮ್ಮ ನಿವೃತ್ತ ನೌಕರ ಸಮುದಾಯದವರು, ಗಂಗಾಧರ್ ಮತ್ತು ಹರಿಯಪ್ಪನವರು, ಬೇರೆ ಬೇರೆ ಎಲ್ಲ ನಿವೃತ್ತ ನೌಕರರು ಸೇರಿಕೊಂಡು ಅದ್ಭುತವಾಗಿ ಬಾಬಾ ಸಾಹೇಬ್ರವರ ಬರ್ತಕ್ಕಂಥದ್ದು ಎಲ್ಲರೂ ಕೂಡ ನೋಡುವಂಥ ರೀತಿಯಲ್ಲಾಗಿದೆ. ಅವರಿಗೆ ವಿಶೇಷವಾಗಿ ನಾನು ವಂದಿಸ್ತೇನೆ. ಒಳ್ಳೆ ಕೆಲಸ ಮಾಡಿದ್ದೀರಿ. ಹೀಗೆ ನಾನು ಹೇಳ್ತಕ್ಕಂಥದ್ದು ನಮ್ಮೆಲ್ಲ KSN ಅವರಿರ್ಬೋದು, ಕೆಲಸ ಸಂಘಟನೆಗಳಿರ್ಬೋದು,